ನಮಸ್ಕಾರ. ದಿನದಲ್ಲಿ ನಡೆದಂತಹ ಎಲ್ಲಾ ವಿದ್ಯಮಾನಗಳನ್ನು ತಿಳಿಸುವಂತಹ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಅಜಯ್, ನನ್ನ ಜೊತೆ ಇದ್ದಾರೆ ನಾನು ಸೌಮ್ಯ ಮಳಲಿ. ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ಬೆಳವಣಿಗೆಗಳು ದಿನದಿಂದ ದಿನಕ್ಕೆ ನಡೀತಾ ಇದೆ. ಒಬ್ಬೊಬ್ಬರ ಲಿಂಕ್ಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಈಗ ನಟಿ ಐಂದ್ರಿತಾರೆ ಹಾಗೆಯೇ ದಿಗಂತ್ಗೂ ಕೂಡ ಸಿಸಿಬಿ ನೋಟಿಸ್ ಅನ್ನ ಕೊಟ್ಟಿದೆ. ಅದರ ಜೊತೆಗೆ ಸಾಕಷ್ಟು ಸುದ್ದಿಗಳು ಕೂಡ ಇದೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸಲ್ಲಿ ಈಗ ಸ್ಟಾರ್ ದಂಪತಿಗೆ ಸಂಕಷ್ಟ ಎದುರಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ನಟ ದಿಗಂತ್ ಹಾಗೂ ನಟಿ ಐಂದ್ರಿತಾರೆಗೆ ಸಿಸಿಬಿ ನೋಟಿಸ್ ಜಾರಿ ಮಾಡಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸಿಸಿಬಿ ಕಚೇರಿಗೆ ಬರುವಂತೆ ನೋಟಿಸ್ ಅಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಡ್ರಗ್ ಆರೋಪಿ ಶೇಖ್ ಫಾಜಿಲ್ ಕೊಲಂಬೋದ ಬಾಲಿನ್ ಕ್ಯಾಸಿನೋದಲ್ಲಿ ಆಯೋಜಿಸಿದ್ದ ಪಾರ್ಟಿಗೆ ನಟಿ ಐಂದ್ರಿತಾ ಕೂಡ ಹೋಗಿದ್ರು. ನಾನು ಕೊಲಂಬೋ ಪಾರ್ಟಿಗೆ ಹೋಗ್ತಿದ್ದೇನೆ, ನೀವೆಲ್ಲ ಬನ್ನಿ ಅಂತ ಐಂದ್ರಿತಾರೆ ಶ್ರೀಮಂತರಿಗೆ ಆಹ್ವಾನ ಕೂಡ ಕೊಟ್ಟಿರೋ ವಿಡಿಯೋ ಇತ್ತೀಚೆಗೆ ವೈರಲ್ ಆಗಿತ್ತು. ಐಂದ್ರಿತಾ ಕೂಡ ಕ್ಯಾಸಿನೋದಲ್ಲಿ ಅಟೆಂಡ್ ಆಗಿರೋ ಬಗ್ಗೆ ಸಂಜನಾ ಮತ್ತು ರಾಹುಲ್ ಸಿಸಿಬಿಗೆ ಮಾಹಿತಿ ನೀಡಿದ್ರು ಎನ್ನಲಾಗಿದ್ದು, ಸಂಜನಾ ಹಾಗೂ ರಾಹುಲ್ ಹೇಳಿಕೆಗಳನ್ನು ಆಧರಿಸಿ ಐಂದ್ರಿತಾಗೆ ನೋಟಿಸ್ ನೀಡಲಾಗಿದೆ ಎನ್ನಲಾಗುತ್ತಿದೆ. ಶೇಖ್ ಫಾಜಿಲ್ನ ಕ್ಯಾಸಿನೋದ ಸೆಲೆಬ್ರಿಟಿ ಶೋ ಸ್ಟಾಪರ್ ಆಗಿದ್ದ ಭಾಗವಹಿಸಿದ್ದ ಐಂದ್ರಿತಾರೆ 2017 ಸೆಪ್ಟೆಂಬರ್ 8ರಂದು ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ರು. ಹೀಗಾಗಿ ಶೇಖ್ ಫಾಜಿಲ್ ಬಗ್ಗೆ ಐಂದ್ರಿತಾಗೆ ಮಾಹಿತಿ ಇರಬಹುದು ಅಂತ ಸಿಸಿಬಿ ನೋಟಿಸ್ ಕೊಟ್ಟಿದೆ ಎನ್ನಲಾಗ್ತಿದೆ. Salam, Namaste, everyone. This is Andrita Ray and I'm coming to Sri Lanka to the largest and coolest casino, the Bally's Casino in Colombo, to celebrate the beautiful Eid with all of you on the 8th of September. And I want to thank Mr. Sheikh Fazil for inviting me and Bally's Casino for having me. So see you on the 8th of September. ನಟಿಯರಾದ ರಾಗಿಣಿ ಹಾಗೂ ಸಂಜನಾ ಬಳಿಕ ನಟಿ ಐಂದ್ರಿತಾ ರೈಗೂ ಡ್ರಗ್ಸ್ ಉರುಳು ಸುತ್ತಕೊಳ್ತಾ ಇದೆ. ಐಂದ್ರಿತಾ ರೈ ಸಿಸಿಬಿ ನೋಟಿಸ್ ಕೊಡಲು ಪ್ರಮುಖ ಕಾರಣ ಡ್ರಗ್ಸ್ ಕೇಸ್ನ A1 ಆರೋಪಿ ಶಿವಪ್ರಕಾಶ್ ಜೊತೆ ಐಂದ್ರಿತಾ ರೈ ಇರೋ ಸಂಪರ್ಕ ಅಂತ ಹೇಳಲಾಗ್ತಾ ಇದೆ. A1 ಆರೋಪಿ ಶಿವಪ್ರಕಾಶ್ ಜೊತೆ ನಟಿ ಐಂದ್ರಿತಾ ಪೋಸ್ಟ್ ಕೊಟ್ಟಿರೋ ಫೋಟೋಗಳು ಸಿಸಿಬಿಗೆ ಸಿಕ್ಕಿವೆ. ಅಲ್ಲದೆ ಶೇಖ್ ಫಾಜಿಲ್ ಜೊತೆಗೂ ಐಂದ್ರಿತಾ ಫೋಟೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಫೋಟೋಗಳಲ್ಲಿ A1 ಆರೋಪಿ ಶಿವಪ್ರಕಾಶ್ ಜೊತೆ ಐಂದ್ರಿತಾ ರೈ ಹಾಗೂ ದಿಗಂತ್ ಇಬ್ರು ಕಾಣಿಸ್ಕೊಂಡಿದ್ದಾರೆ. A1 ಆರೋಪಿ ಶಿವಪ್ರಕಾಶ್ ನಟಿ ಆರೋಪಿ ರಾಗಿಣಿ ಜೊತೆಯಲ್ಲೂ ಆತ್ಮೀಯವಾಗಿದ್ದ. ಸದ್ಯ ಸಿಸಿಬಿ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದಾನೆ. ಪ್ರೊಡ್ಯೂಸರ್ ಆಗಿರುವ ಶಿವಪ್ರಕಾಶ್ ಜೊತೆ ಪಾರ್ಟಿಗಳಲ್ಲಿ ನಟಿ ಐಂದ್ರಿತಾ ರೈ, ದಿಗಂತ್, ರಾಗಿಣಿ, ಸಂಜನಾ ಸೇರಿದಂತೆ ಹಲವು ನಟಿಯರು ಭಾಗಿಯಾಗಿರೋದು ತನಿಖೆಯಲ್ಲಿ ಬಯಲಾಗಿದೆ. ಅಲ್ಲದೆ ಬಂಧಿತ ಕೆಲ ಆರೋಪಿಗಳ ಜೊತೆ ನಟಿ ಐಂದ್ರಿತಾ ಗುರುತಿಸಿಕೊಂಡಿದ್ರು. ಅನೇಕ ಬಾರಿ ವೈಭವ್ ಜೈನ್ ಮತ್ತು ವೀರೇನ್ ಖನ್ನಾ ಆಯೋಜಿತ ಪಾರ್ಟಿಗಳಲ್ಲೂ ಭಾಗಿಯಾಗಿದ್ದಂತೆ. ಡ್ರಗ್ಸ್ ಕೇಸಲ್ಲಿ ಅರೆಸ್ಟ್ ಆಗಿರೋ ನಟಿ ರಾಗಿಣಿ ಹಾಗೂ ನಟಿ ಐಂದ್ರಿತಾರೆ ಆತ್ಮೀಯ ಸ್ನೇಹಿತರು. ಐಂದ್ರಿತಾ ಹಾಗೂ ರಾಗಿಣಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಜೊತೆಯಲ್ಲೇ ಇರ್ತಿದ್ರು ಅಂತ ಗೊತ್ತಾಗಿದೆ. ಈ ಆತ್ಮೀಯ ಸ್ನೇಹವನ್ನ ತಿಳಿಸೋ ಕೆಲ ಫೋಟೋಗಳು ಕೂಡ ಹೊರಬಂದಿವೆ. ಐಂದ್ರಿತಾ ಮದುವೆ ಸಂದರ್ಭದಲ್ಲಿ ನಟಿ ರಾಗಿಣಿ ಜೊತೆಯಲ್ಲೇ ಇದ್ರು. ಅಲ್ಲೇ ಕೆಲ ಪಾರ್ಟಿಗಳಲ್ಲಿ ಇಬ್ಬರು ಭಾಗಿಯಾಗಿದ್ರು. ಹೀಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಟಿಯರಾದ ರಾಗಿಣಿ ಹಾಗೂ ಐಂದ್ರಿತಾ ಜೊತೆಯಲ್ಲೇ ಇರ್ತಾ ಇದ್ರು ಅನ್ನೋದಕ್ಕೆ ಒಂದಷ್ಟು ಫೋಟೋಗಳು ಸಾಕ್ಷಿಯಾಗಿ ಸಿಕ್ಕಿವೆ. ಇನ್ನು ಸಿಸಿಬಿ ನೋಟಿಸ್ ಸಂಬಂಧ ದಿಗಂತ್ ಹಾಗೂ ಐಂದ್ರಿತಾರೆ ಇಬ್ರು ಟ್ವೀಟ್ ಮಾಡಿದ್ದು ನಾಳೆ ವಿಚಾರಣೆಗೆ ಹಾಜರಾಗುವುದಾಗಿ ಸ್ಪಷ್ಟನೆ ನೀಡಿದ್ದಾರೆ. ಫೋನ್ ಮೂಲಕ ಸಿಸಿಬಿ ನೋಟಿಸ್ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ ವಿಚಾರಣೆಗೆ ಹಾಜರಾಗ್ತೀವಿ, ಸಿಸಿಬಿ ಅಧಿಕಾರಿಗಳ ತನಿಖೆಗೆ ಸಹಕರಿಸ್ತೀವಿ ಅಂತ ಐಂದ್ರಿತಾ, ದಿಗಂತ್ ಇಬ್ರು ಟ್ವೀಟ್ ಮಾಡಿದ್ದಾರೆ. ಇನ್ನು ದಿಗಂತ್ ಹಾಗೂ ಐಂದ್ರಿತಾ ಇಬ್ರು ಕೇರಳಕ್ಕೆ ಹೋಗಿದ್ದಾರೆ. ಯಾವುದೇ ನೋಟಿಸ್ ಸಿಕ್ಕಿಲ್ಲ ಅಂತ ದಿಗಂತ್ ತಾಯಿ ಹೇಳಿಕೆಯನ್ನ ನೀಡಿದರು. ಡ್ರಗ್ ಲಿಂಕ್ಗೆ ಸ್ಫೋಟಕ ತಿರುವು ಸಿಕ್ಕಿದ್ದು ಆರೋಪಿ ಆದಿತ್ಯ ಆಳ್ವನ ರೆಸಾರ್ಟ್ನಲ್ಲಿ ಮಾದಕ ವಸ್ತು ಪತ್ತೆಯಾಗಿದೆ. ಇವತ್ತು ಸಿಸಿಬಿ ಹೆಬ್ಬಾಳ ಬಳಿಯ ಆದಿತ್ಯ ಆಳ್ವನ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿ ಸತತ 4 ಗಂಟೆಗಳ ಕಾಲ ಪರಿಶೀಲನೆ ಮಾಡಿತು. ಸಿಸಿಬಿ ಇನ್ಸ್ಪೆಕ್ಟರ್ ಪುನೀತ್, ಇನ್ಸ್ಪೆಕ್ಟರ್ ಅಂಜುಮಾಲಾ ಟೀಮ್ ದಾಳಿ ಮಾಡಿ ಮನೆಯನ್ನ ಶೋಧ ಮಾಡಿದ್ರು. ಈ ವೇಳೆ ಆಳ್ವ ರೆಸಾರ್ಟ್ ಅಲ್ಲಿ ಗಾಂಜಾ ಸಿಕ್ಕಿದೆ. ಅಲ್ಲದೆ 2 ಲ್ಯಾಪ್ಟಾಪ್, 1 ಕಂಪ್ಯೂಟರ್ ಅನ್ನ ಸೀಸ್ ಮಾಡಿದ್ದಾರೆ. ಆಳ್ವ ರೆಸಾರ್ಟ್ನಿಂದ ಸಿಸಿಟಿವಿ, ಜಿವಿಆರ್ ವಶಕ್ಕೆ ಪಡೆದಿದ್ದಾರೆ. ಡ್ರಗ್ ಕೇಸಲ್ಲಿ ಆದಿತ್ಯ ಆಳ್ವ 6ನೇ ಆರೋಪಿ. ಆಳ್ವ ವಿದೇಶಕ್ಕೆ ಪರಾರಿಯಾಗಿರೋ ಅನುಮಾನ ವ್ಯಕ್ತವಾಗಿದೆ. ಡ್ರಗ್ಸ್ ಆರೋಪಿ ಆದಿತ್ಯ ಆಳ್ವ ಪರಾರಿಯಾಗಿದ್ದಾನೆ. ಹೀಗಾಗಿ ದಾಳಿ ಮಾಡಿದ ಸಿಸಿಬಿ ತಂಡ ಶೋಧ ಕಾರ್ಯಾಚರಣೆ ಮುಗಿಸಿ ಆಳ್ವ ಮ್ಯಾನೇಜರ್ ಅನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಆಳ್ವನ ಫಾರ್ಮ್ ಹೌಸ್ ಮ್ಯಾನೇಜರ್ ರಾಮದಾಸ್ ಅನ್ನ ವಶಕ್ಕೆ ಪಡೆದು ಸಿಸಿಬಿ ಕಚೇರಿಗೆ ಕರ್ಕೊಂಡು ಬಂದಿದ್ದಾರೆ. ಇನ್ಸ್ಪೆಕ್ಟರ್ಗಳಾದ ಅಂಜುಮಾಲಾ ಮತ್ತು ಪುನೀತ್ ವಶಕ್ಕೆ ಪಡೆದು ಮ್ಯಾನೇಜರ್ನ ಸಿಸಿಬಿ ಕಚೇರಿಗೆ ಕರ್ಕೊಂಡು ಬಂದು ಡ್ರಗ್ಸ್ ಸಂಬಂಧ ಡ್ರಿಲ್ ಮಾಡ್ತಾ ಇದ್ದಾರೆ. ಮ್ಯಾನೇಜರ್ನ ವಶಕ್ಕೆ ಪಡೆದು ಬರುವಾಗ ಮಾದಕ ದ್ರವ್ಯಕ್ಕೆ ಸಂಬಂಧಿಸಿದ ಕೆಲ ವಸ್ತುಗಳನ್ನು ತಂದಿದ್ದಾರೆ. ಅಲ್ಲದೆ ಆದಿತ್ಯ ನಿವಾಸದಲ್ಲಿ ಸಿಕ್ಕ ಕೆಲ ದಾಖಲೆಗಳನ್ನು ತಂದಿದ್ದಾರೆ. ಸದ್ಯ ಆಳ್ವ ರೆಸಾರ್ಟ್ನ ಡ್ರಗ್ಸ್ ಸೀಕ್ರೆಟ್ ಭಾರಿ ಕುತೂಹಲ ಮೂಡಿಸಿದೆ. ಇನ್ನು ಆದಿತ್ಯ ಆಳ್ವ ಮನೆ 4 ಎಕರೆಯಲ್ಲಿರುವ ಐಷಾರಾಮಿ ಲೈಫ್ ಆಫ್ ಹೌಸ್ ಆದಿತ್ಯ ರೆಸಾರ್ಟ್ ಹೆಬ್ಬಾಳ ಸಮೀಪದಲ್ಲಿ ಒಟ್ಟು 4 ಎಕರೆ ವಿಸ್ತೀರ್ಣದಲ್ಲಿದೆ. 10,000 ಚದರ ಅಡಿಯಲ್ಲಿರುವ ಈ ಐಷಾರಾಮಿ ವಿಲ್ಲಾವನ್ನ ಆದಿತ್ಯ ಮೋಜು ಮಸ್ತಿಗಾಗಿ ಬಳಸ್ತಾ ಇದ್ದ ಅಂತ ಹೇಳಲಾಗಿದೆ. ಮನೆಯಲ್ಲಿ ಕೆಲಸಗಾರರು ಬಿಟ್ಟರೆ ಯಾರೂ ಇರಲ್ಲ. ಈ ರೆಸಾರ್ಟ್ ಅಲ್ಲಿ ಸಾಕಷ್ಟು ಪಾರ್ಟಿಗಳು ನಡೆದಿರೋ ಸಾಧ್ಯತೆ ಇದ್ದು ಪೊಲೀಸರಿಗೆ ಸಿಕ್ಕಿರೋ ಪಾರ್ಟಿ ಫೋಟೋಗಳು ಇಲ್ಲಿಯದ್ದೇ ಅಂತ ಹೇಳಲಾಗ್ತಿದೆ. ಮಾಜಿ ಸಚಿವ ಜೀವರಾಜ್ ಆಳ್ವ ಪುತ್ರ ಈ ಆದಿತ್ಯ ಆಳ್ವ 2018ಕ್ಕೆ ರೆಸಾರ್ಟ್ ಅನುಮತಿ ಲೈಸೆನ್ಸ್ ಅವಧಿ ಮುಗಿದ್ರೂ ಆಗಾಗ ಪಾರ್ಟಿಗಳು ನಡೀತಾನೆ ಇತ್ತಂತೆ. ಲಾಸ್ ಆಗಿದ್ದ ಕಾರಣಕ್ಕೆ ನವೀಕರಣ ಮಾಡದೆ ಸುಮ್ಮನಾಗಿದ್ದಂತೆ ಆದಿತ್ಯ ಆಳ್ವ.
ಆದಿತ್ಯ ರೆಸಾರ್ಟ್ನಲ್ಲಿ ಪಾರ್ಟಿ ನಡೀತಾ ಇದ್ವು ಅಂತ ನ್ಯೂಸ್ 18ಗೆ ಸ್ಥಳೀಯರು ಮಾಹಿತಿಯನ್ನು ನೀಡಿದ್ದಾರೆ. ರೆಸಾರ್ಟ್ನಿಂದ ಪಾರ್ಟಿ ಮ್ಯೂಸಿಕ್ ಕೇಳಿ ಬರ್ತಾ ಇತ್ತು. ಪೊಲೀಸರು ಬಂದಾಗ ವಾಲ್ಯೂಮ್ ಕಡಿಮೆ ಮಾಡಿ ಬಳಿಕ ಪೊಲೀಸರು ಹೋದ್ಮೇಲೆ ವಾಲ್ಯೂಮ್ ಜಾಸ್ತಿ ಮಾಡ್ತಾ ಇದ್ವು ಅಂತ ಸುತ್ತಮುತ್ತಲಿನ ಸ್ಥಳೀಯರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಿನ್ನೆ ರಾತ್ರಿಯೂ ಪಾರ್ಟಿ ಆಗಿದೆಯಂತೆ, ಸೌಂಡ್ ಕೇಳೋಕ್ಕಾಗದೆ ಕಿರಿಕಿರಿ ಆಗ್ತಾ ಇತ್ತು ಅಂತ ಹೇಳಿದ್ದಾರೆ. ಲಾಕ್ಡೌನಲ್ಲಿ ಕೂಡ ನಡೀತಾ ಇತ್ತು. ಅಂದರೆ ರಾತ್ರಿ 1 ಗಂಟೆಯಲ್ಲಿ ಅಲ್ಲ 12 ಗಂಟೆಯಲ್ಲಿ ಆ ಥರ ನಡೀತಾ ಇತ್ತು. ಬೆಳಿಗ್ಗೆ 5 ಗಂಟೆ ತನಕ ನಡೀತಾ ಇತ್ತು. ರಾತ್ರಿನೂ ನಡೀತು, ಬೆಳಿಗ್ಗೆ 5 ಗಂಟೆ ತನಕ ನಡೀತು. ನಮಗೆ ಸೌಂಡ್ ಬರ್ತಾನೆ ಇತ್ತು. ವಾರೆಲ್ಲ ಬರ್ತಾನೆ ಇತ್ತು ಸೌಂಡ್. ಇಲ್ಲಮ್ಮ ನಾನು ಹೇಳಿದ್ದೀನಿ, ಸೌಂಡ್ ಕಮ್ಮಿ ಮಾಡಿದ್ದಾರೆ, ಇವಾಗ ಏನು ತೊಂದರೆ ಇಲ್ಲ, ಸೌಂಡ್ ಕಮ್ಮಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸಿಸಿಬಿ ಮನೆ ಮೇಲೆ ರೇಡ್ ಮಾಡ್ತಿದ್ದಂತೆ ಅತ್ತ ಆದಿತ್ಯ ಆಳ್ವ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾನೆ. ಕ್ಯಾಲಿಫೋರ್ನಿಯಾದಲ್ಲಿ ಆದಿತ್ಯ ತಲೆಮರೆಸಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಮೊದಲಿಗೆ ಮುಂಬೈನಲ್ಲಿ ಅಡಗಿಕೊಂಡಿದ್ದಾಗಿ ಮಾಹಿತಿ ಇರುವಂತಹ ಹಿನ್ನೆಲೆ ಮುಂಬೈಗೆ ವಿಶೇಷ ತಂಡ ತೆರಳಿತ್ತು. ಸದ್ಯ ಆದಿತ್ಯ ಹೊರದೇಶಕ್ಕೆ ಎಸ್ಕೇಪ್ ಆಗಿರುವ ಶಂಕೆ ಇದೆ. ಇನ್ನು ಸಿಸಿಬಿ ಮಾಡಿದ ಸಣ್ಣ ಎಡವಟ್ಟು ಆದಿತ್ಯಗೆ ವರದಾನವಾಯಿತಾ ಅನ್ನುವ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಆದಿತ್ಯ ಆಳ್ವ ಸಿಸಿಬಿ ಪಾಸ್ಪೋರ್ಟ್ ವೀಸಾ ಬ್ಲಾಕ್ ಮಾಡಿಸಿಲ್ಲ. ಎಫ್ಐಆರ್ ಆಗಿ 11 ದಿನ ಆದರೂ ಆದಿತ್ಯ ಆಳ್ವ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಜಾಲದ ನಂಟು ಆರೋಪಕ್ಕೆ ಸಂಬಂಧಪಟ್ಟಂತೆ ಡ್ರಗ್ಸ್ ಪೆಡ್ಲರ್ ಶೇಖ್ ಫಾಜಿಲ್ಗಾಗಿ ಸಿಸಿಬಿ ಶೋಧ ಮಾಡ್ತಾ ಇದೆ. ಶೇಖ್ ಫಾಜಿಲ್ಗೆ ಸಂಜನಾ ಬಗ್ಗೆ ಹಲವು ಮಾಹಿತಿ ಗೊತ್ತಿದೆ. ಹೀಗಾಗಿ ಶೇಖ್ ಫಾಜಿಲ್ ಪತ್ತೆಯಾದರೆ ಸಂಜನಾ ಬಗ್ಗೆ ಮಾಹಿತಿ ಸಿಗುವ ಸಾಧ್ಯತೆ ಇದೆ. ಶೇಖ್ ಫಾಜಿಲ್ ನನ್ನ ಸರೆಂಡರ್ ಮಾಡಿಸುವುದಾಗಿ ಫಾಜಿಲ್ ಕುಟುಂಬಸ್ಥರು ಸಿಸಿಬಿಗೆ ಭರವಸೆಯನ್ನ ನೀಡಿದ್ರು. ಆದರೆ ಸರೆಂಡರ್ಗೆ ಒಪ್ಪದೆ ಫಾಜಿಲ್ ಬಂಧನಕ್ಕೆ ಸಿಸಿಬಿ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಶೀಘ್ರದಲ್ಲಿಯೇ ಡ್ರಗ್ಸ್ ಪೆಡ್ಲರ್ ಫಾಜಿಲ್ ಬಂಧಿಸುವ ಸಾಧ್ಯತೆ ಇದೆ. ಶೇಖ್ ಫಾಜಿಲ್ ಶ್ರೀಲಂಕಾದಲ್ಲಿ ಕ್ಯಾಸಿನೋ ನಡೆಸ್ತಾ ಇದ್ದಾನೆ. ನಟಿ ರಾಗಿಣಿ ಜೈಲು ಸೇರಿದ್ರಿಂದ ಮಹಿಳಾ ನಿಲಯದಲ್ಲಿ ನಟಿ ಸಂಜನಾ ಈಗ ಒಬ್ಬಂಟಿ. ಸಿಸಿಬಿ ಕಸ್ಟಡಿಯಲ್ಲಿರೋ ಸಂಜನಾ ಮಹಿಳಾ ನಿಲಯದಲ್ಲಿ ಬೆಂಗಳೂರು ಸಾಂತ್ವನ ಕೇಂದ್ರದಲ್ಲಿ ಒಂಟಿಯಾಗಿ ಕುಳಿತಿರುವ ನಟಿ ಸಂಜನಾ ವಿಚಾರಣೆ ಎದುರಿಸಬೇಕಾದ ಚಡಪಡಿಕೆಯಲ್ಲಿದ್ದಾರೆ. ಅಧಿಕಾರಿಗಳು ಎಷ್ಟೊತ್ತಿಗೆ ಬರಬಹುದು ಅಂತ ಕೇಂದ್ರದ ಸಿಬ್ಬಂದಿಯನ್ನ ಪ್ರಶ್ನಿಸಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ನಟಿ ಸಂಜನಾ ವಿಚಾರಣೆ ನಡೆದಿಲ್ಲ. ಅಲ್ಲದೆ 2 ದಿನ ವಿಚಾರಣೆ ಕೂಡ ಎದುರಿಸಬೇಕಾಗಿದೆ ಸಂಜನಾ. ಸಾಕ್ಷ್ಯ ನಾಶಪಡಿಸಿರುವ ಹಿನ್ನೆಲೆಯಲ್ಲಿ ಸಿಸಿಬಿ ಸಂಜನಾ ಅವರನ್ನ ಪ್ರಶ್ನೆ ಮಾಡಲಿದ್ದು, ಸಂಜನಾ ಜೊತೆ ಯಾರ್ಯಾರಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕಲೆ ಹಾಕಲಿದೆ. ಇನ್ನು ಪಾರ್ಟಿಗಳಲ್ಲಿ ಸಂಜನಾ ಜೊತೆ ಸಾಥ್ ಕೊಡ್ತಾ ಇದ್ದವರ ಮೇಲೂ ಕೂಡ ಸಿಸಿಬಿ ಕಣ್ಣಿಟ್ಟಿದೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಒಂದು ರಾತ್ರಿ ಕಳೆದ ರಾಗಿಣಿ ಈಗ ಫುಲ್ ಡಲ್ ಆಗಿದ್ದಾರೆ. ಜೈಲಿನ ಕೆಳಮಹಡಿಯ 2ನೇ ಕೊಠಡಿಯಲ್ಲಿರೋ ರಾಗಿಣಿ ಕಣ್ಣೀರು ಹಾಕ್ತಿದ್ದಾರೆ. ಕಾರಾಗೃಹದ ಅಧಿಕಾರಿಗಳ ಬಳಿ ರಾತ್ರಿ ಮನವಿ ಮಾಡಿದ ನಟಿ ತೀವ್ರ ಬೆನ್ನುನೋವಿನ ಸಮಸ್ಯೆ ಇದ್ದು ವೈದ್ಯರನ್ನ ಕರೆಸಿ ಅಂತ ಮನವಿಯನ್ನ ಮಾಡಿದ್ರು. ಜೈಲಾಧಿಕಾರಿಗಳ ಬಳಿಯೂ ಕಣ್ಣೀರು ಹಾಕಿದ್ರು. ಆಸ್ಪತ್ರೆಗೆ ಕರೆದೊಯ್ತೀವಿ ಎಂದು ಇಲ್ಲಿಗೆ ಕರೆತಂದಿದ್ದಾರೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಇಂದು ಬೆಳಗ್ಗೆ 11:30ಕ್ಕೆ ಜೈಲ್ ವೈದ್ಯರಿಂದ ನಟಿ ರಾಗಿಣಿ ತಪಾಸಣೆ ಮಾಡಿದ್ದಾರೆ. ರೆಸ್ಟ್ ಮಾಡಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಳಗ್ಗೆ ಚಿತ್ರಾನ್ನ ತಿಂದಿದ್ದ ರಾಗಿಣಿ ಮಧ್ಯಾಹ್ನ ಚಪಾತಿ ಮತ್ತು ದಾಲನ್ನ ಸೇವಿಸಿದ್ರು. ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ನಟಿ ರಾಗಿಣಿ ಕನಸಿನ ಅರಮನೆಯನ್ನ ಕಸಿದುಕೊಂಡಿದೆ. ರಾಗಿಣಿ ಪ್ರೀತಿಯ ಮನೆಯನ್ನ ರಾಗಿಣಿ ಅಪ್ಪ ಮಾರಾಟಕ್ಕಿಟ್ಟಿದ್ದಾರೆ. ನಟಿ ರಾಗಿಣಿ ಯಲಹಂಕದ ಜುಡಿಷಿಯಲ್ ಲೇಔಟ್ನಲ್ಲಿ ಕೋಟಿ ಹಣ ಕೊಟ್ಟು ಫ್ಲಾಟ್ ಅನ್ನು ಖರೀದಿಸಿದ್ರು. ಅನನ್ಯ ಅಪಾರ್ಟ್ಮೆಂಟ್ನ 2ನೇ ಮಹಡಿಯಲ್ಲಿರೋ ಫ್ಲಾಟ್ ಅಲ್ಲಿ 3 ವಿಶಾಲವಾದ ಬೆಡ್ರೂಮ್ ಇತ್ತು. ಲಕ್ಷ ವೆಚ್ಚದಲ್ಲಿ ಇಂಟೀರಿಯರ್ ಹಾಕಿಸಿ ತಮಗಿಷ್ಟದಂತೆ ಮಾಡಿಸಿಕೊಂಡಿದ್ರು. ಆದರೆ ಈಗ ಮುಜುಗರದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆಸು ಮುಟ್ಟುಗೋಲು ಭಯದಿಂದ ರಾಗಿಣಿ ತಂದೆ ರಾಕೇಶ್ ದ್ವಿವೇದಿ 2 ಕೋಟಿ ರೂಪಾಯಿಗೆ ಫ್ಲಾಟ್ ಮಾರಾಟಕ್ಕಿಟ್ಟಿದ್ದಾರೆ. ಮನೆ ಮಾರಾಟದ ದಾಖಲೆ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲ ಬಯಲಿಗೆ ಬಂದಿದೆ ಅನಿಕಾಳಿಂದ. ಈಗ ಅನಿಕಾಳ ಬಿ ಮನಿ ಸೀಕ್ರೆಟ್ ಬಯಲಾಗಿದೆ. ಡ್ರಗ್ಸ್ ಮಾರಾಟಕ್ಕೆ ಈ ಅನಿಕಾ ಇಟ್ಟ ಹೆಸರು ಬಿ ಮನಿ. ಎಲ್ಲರ ವಾಟ್ಸ್ಆಪ್ನಲ್ಲಿ ಅನಿಕಾ ಹೆಸರು ಬಿ ಮನಿ ಅಂತ ಇತ್ತು. ಈ ಬಗ್ಗೆ ಎನ್ಸಿಬಿ ಮುಂದೆ ಅನಿಕಾ ಬಾಯ್ಬಿಟ್ಟಿದ್ದಾಳೆ. ಸಾದ್ರಳ್ಳಿ ಗೇಟ್ ಬಳಿ ಆಗಸ್ಟ್ 21ರಂದು ಅನಿಕಾ ಅರೆಸ್ಟ್ ಮಾಡಲಾಗಿತ್ತು. ಮೊದಲಿಗೆ ಅನಿಕಾ ಬಳಿ 40 ಗ್ರಾಂ ಎಂಡಿಎಂಎ ಸಿಕ್ಕಿತ್ತು. ಆದರೆ ಆಗಸ್ಟ್ 23ರಂದು ಮತ್ತೆ 113 ಗ್ರಾಂ ಎಂಡಿಎಂಎ ಸೀಸ್ ಮಾಡಲಾಗಿತ್ತು. ಈ ಅನಿಕಾ ಮನೆಯವರಿಗೆ ಗೊತ್ತಿಲ್ಲದಂತೆ ದಂಧೆ ಮಾಡ್ತಿದ್ದಂತೆ. ಮಗಳ ಬಿಸ್ನೆಸ್ ಬಗ್ಗೆ ಮನೆಯವರಿಗೆ ಗೊತ್ತಿರಲಿಲ್ವಂತೆ. ನೈಜೀರಿಯಾದ ಟಾಮ್ನಿಂದ ಡ್ರಗ್ಸ್ ಖರೀದಿ ಮಾಡ್ತಾ ಇದ್ದ ಅನಿಕಾ ಪರಿಚಯಸ್ಥರಿಗೆ ಮಾತ್ರ ಡ್ರಗ್ಸ್ ಕೊಡ್ತಿದ್ದಂತೆ. ಹಣ ಐಷಾರಾಮಿ ಜೀವನಕ್ಕಾಗಿ ಡ್ರಗ್ಸ್ ದಂಧೆ ಮಾಡ್ತಾ ಇದ್ದೆ ಅಂತ ಅನಿಕಾ ತಪ್ಪಿಕೊಂಡಿದ್ದಾರೆ. ಡ್ರಗ್ಸ್ ಕೇಸಲ್ಲಿ ಅಂಧರಾಗಿರೋ ಕೇರಳ ಮೂಲದ ಅನೂಪ್ ಎನ್ಸಿಬಿ ಮುಂದೆ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾನೆ. ಶ್ರೀಮಂತನಾಗಲು ಡ್ರಗ್ಸ್ ಸಪ್ಲೈ ಮಾಡ್ತಿದ್ದೆ ಅಂತ ತಪ್ಪೊಪ್ಪಿಕೊಂಡಿದ್ದಾನೆ. ಆಗಸ್ಟ್ 19ರಂದು ಟೆಲಿಗ್ರಾಂನಲ್ಲಿ ಅನಿಕಾ ಸಂಪರ್ಕ ಮಾಡಿದ ಅನೂಪ್ 250 ಎಂಡಿಎಂಎ ಮಾತ್ರೆ ಕೇಳಿದಂತೆ. 1 ಎಂಡಿಎಂಎ ಮಾತ್ರೆಗೆ 550 ರೂಪಾಯಿನಂತೆ, 250 ಮಾತ್ರೆಗೆ 1,37,000 ರೂಪಾಯಿಗೆ ಕೊತ್ತನೂರು ಬಳಿಯ ಕೆಫೆ ಕಾಫಿ ಡೇನಲ್ಲಿ ಡೀಲ್ ಆಗಿತ್ತಂತೆ. ಕಾಫಿ ಡೇನಲ್ಲೇ ಹಣ ಕೊಟ್ಟು ಹೋಗಿದ್ದಂತೆ ಅನೂಪ್. ಸಂಜೆ ಅನೂಪ್ ವಾಸವಿದ್ದ ಫ್ಲಾಟ್ಗೆ ಹೋಗಿದ್ದ ಅನಿಕಾ 250 ಮಾತ್ರೆ ಕೊಟ್ಟಿದ್ದಂತೆ. ಅದರ ಮರುದಿನವೇ ಎನ್ಸಿಬಿ ರೇಡ್ ಮಾಡಿದಾಗಿ ಅನೂಪ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಡೀಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಸಿಸಿಬಿ ಮತ್ತಷ್ಟು ಚುರುಕುಗೊಳಿಸಿದೆ. ಬಂಧಿತ ಪೆಡ್ಲರ್ಗಳ ಆಪ್ತರಿಗೂ ಸಿಸಿಬಿ ಡ್ರಿಲ್ ಮಾಡ್ತಾ ಇದೆ. ಪೆಡ್ಲರ್ ಸಂಪರ್ಕ ಹಿನ್ನೆಲೆಯಲ್ಲಿ ಕೆಲ ಯುವತಿಯರನ್ನು ವಿಚಾರಣೆ ಮಾಡಲಾಗ್ತಾ ಇದೆ. ಕಚೇರಿಗೆ ಬಂದಿದ್ದ ಯುವತಿಯರು ತನಿಖಾಧಿಕಾರಿಗಳಿಗಾಗಿ ಕಾಯ್ತಾ ಇದ್ರು ಇವತ್ತು. ಆದ್ರೆ ಇನ್ಸ್ಪೆಕ್ಟರ್ ಪುನೀತ್ ಅಂಜುಮಾಲ ಆದಿತ್ಯ ಆಳ್ವ ಮನೆ ಶೋಧದಲ್ಲಿ ಬ್ಯುಸಿಯಾಗಿದ್ರು. ಹೀಗಾಗಿ ಅಧಿಕಾರಿಗಳಿಗಾಗಿ ಯುವತಿಯರು ಸಿಸಿಬಿ ಕಚೇರಿಯಲ್ಲಿ ಕಾಯ್ತಾ ಕುಳಿತಿದ್ರು ಅಂತ ಮಾಹಿತಿ ಲಭ್ಯ ಆಗಿದೆ.
ರಾಜ್ಯವ್ಯಾಪಿ ಡ್ರಗ್ಸ್ ವಿಸ್ತರಣೆ ಹಿನ್ನೆಲೆ ಮೈಸೂರು ಜಿಲ್ಲಾ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಕೇರಳ ಕರ್ನಾಟಕ ಗಡಿಯ ಬಾವಲಿ ಚೆಕ್ಪೋಸ್ಟ್ ಮತ್ತಷ್ಟು ಬಿಗಿ ಮಾಡಲಾಗಿದೆ. ಪೊಲೀಸರು ಪ್ರತಿ ವಾಹನ ತಪಾಸಣೆ ಮಾಡಿ ಹೊರಬಿಡುತ್ತಿದ್ದಾರೆ. ಬೈಕ್ ಸೇರಿದಂತೆ ಎಲ್ಲಾ ವಾಹನಗಳನ್ನು ತಪಾಸಣೆ ಮಾಡಲಾಗುತ್ತಿದೆ. ಕೇರಳದಿಂದಲೂ ಅಕ್ರಮವಾಗಿ ಗಾಂಜಾ ಡ್ರಗ್ಸ್ ಸಾಗಿಸುವ ಶಂಕೆ ಹಿನ್ನೆಲೆ ಪೊಲೀಸರು ಸೂಕ್ತ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಡ್ರಗ್ಸ್ ವಿಚಾರವಾಗಿ ಜಿಲ್ಲೆಯ ಎಲ್ಲಾ ರೆಸಾರ್ಟ್ಗಳಿಗೂ ನೋಟಿಸ್ ನೀಡಲಾಗಿದ್ದು, ರೆಸಾರ್ಟ್ ಆವರಣದಲ್ಲಿ ಡ್ರಗ್ಸ್ ಸಿಕ್ಕರೆ ರೆಸಾರ್ಟ್ ಮಾಲೀಕರೇ ಹೊಣೆ ಅಂತ ವಾರ್ನಿಂಗ್ ಕೊಡಲಾಗಿದೆ. ಕಬಿನಿ ಹಾಗೂ ಬೈಲುಕುಪ್ಪೆಯ ರೆಸಾರ್ಟ್ಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಮೇ ನಾಟ್ ಬಿ ಲೋಕ್ಲೇಟ್ಸ್, ಬಟ್ ಆಚೆಯಿಂದ ಬಂದವರು ಅಲ್ಲಿ ರೆಸಾರ್ಟ್ಗಳಲ್ಲಿದ್ದಾಗ ಕನ್ಸ್ಯೂಮ್ ಮಾಡೋ ಚಾನ್ಸಸ್ ಇದೆ. ಅದ್ರ ಬಗ್ಗೆ ಕೂಡ ರೆಸಾರ್ಟ್ ಓನರ್ಸ್ ಕೊಟ್ಟು ನಾವು ರೈಟಿಂಗಲ್ಲಿ ನೋಟಿಸ್ ಕೊಟ್ಟಿದ್ದೀವಿ ಎಲ್ಲರಿಗೂ ಕೂಡ, ಸೇಯಿಂಗ್ ನಿಮ್ಮ ಪ್ರಿಮೈಸಸ್ಸಲ್ಲಿ ಯಾರಾದರೂ ಡ್ರಗ್ಸ್ ಕನ್ಸ್ಯೂಮ್ ಮಾಡಿದ್ರೆ ಯು ವಿಲ್ ಆಲ್ಸೋ ಬಿ ಹೆಲ್ಡ್ ಈಕ್ವಲಿ ರೆಸ್ಪಾನ್ಸಿಬಲ್ ಅಂತ ಹೇಳಿ ಒಂದು ರಿಟರ್ನ್ ನೋಟಿಸ್ ಎಲ್ಲ ರೆಸಾರ್ಟ್ಸ್ಗಳಿಗೂ ಕೊಟ್ಟಿದ್ದೀವಿ. ಇನ್ನೊಂದು 6 ತಿಂಗಳಲ್ಲಿ ಸಿಎಂ ಸ್ಥಾನದಿಂದ ಯಡಿಯೂರಪ್ಪ ಅವರನ್ನ ತೆಗೆಯುತ್ತಾರೆ ಅಂತ ಕಾಂಗ್ರೆಸ್ ಶಾಸಕ ಶರಣಬಸಪ್ಪಗೌಡ ದರ್ಶನಾಪುರ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿದ ಶಾಸಕರು, ರಾಜ್ಯದಲ್ಲಿ ಸರ್ಕಾರ ನಡೀತಾ ಇಲ್ಲ, ಎಲ್ಲಾ ಇಲಾಖೆಯಲ್ಲಿ ಸಿಎಂ ಪುತ್ರ ವಿಜಯೇಂದ್ರ ಹಸ್ತಕ್ಷೇಪ ಮಾಡ್ತಾ ಇರುವುದಕ್ಕೆ ಸಚಿವರಿಗೆ ಅಸಮಾಧಾನ ಇದೆ. ಕೆಲ ಸಚಿವರು ದೆಹಲಿಗೆ ತೆರಳಿ ಸಿಎಂ ಸ್ಥಾನ ಬದಲಾವಣೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಕೂಡ ಸಿಎಂ ಬದಲಾವಣೆಗೆ ಹೈಕಮಾಂಡ್ಗೆ ಮನವಿ ಮಾಡಿದ್ದಾರೆ ಅಂತಾನು ತಿಳಿಸಿದ್ರು. ಅಲ್ಲದೆ ಸಿಎಂ ಪುತ್ರನ ಹಸ್ತಕ್ಷೇಪ ಮುಂದುವರೆದ್ರೆ ಬಿಎಸ್ವೈರನ್ನ ಎಲ್ಲಾ ಶಾಸಕರು ಕೈ ಬಿಡ್ತಾರೆ ಅಂತ ಹೇಳಿದ್ದಾರೆ. ಇರೋದಿಲ್ಲ, ಯಡಿಯೂರಪ್ಪ ಅವರು ಎಲ್ಲ ಇಲಾಖೆಯಲ್ಲಿ ನೋಡಿ ಕೆಲಸ ಮಾಡಿದ್ರೆ ಯಾರಿಗೆ ಅಭ್ಯಂತರ ಇಲ್ಲ. ಅವ್ರು ಮುಖ್ಯಮಂತ್ರಿ ಅವ್ರ ಮಗ ಎಲ್ಲ ಇಲಾಖೆಯ ಜವಾಬ್ದಾರಿ ತಗೊಂಡು ಎಲ್ಲ ಇಲಾಖೆಯ ಹಣಕಾಸಿನ ವ್ಯವಹಾರ ಅವ್ರು ವಹಿಸ್ಕೊಳ್ಳೋದ್ರಿಂದ ಎಲ್ಲರಿಗೆ ಮಂತ್ರಿ ಆದಂಥ ನಾವು ಮಂತ್ರಿ ಆದ್ಮೇಲೆ ನಮಗೆ ಒಂದು ಕೆಲಸ ಮಾಡ್ಲಿಕ್ಕೆ ಹಕ್ಕಿರಲಿಲ್ಲ ಅಂತ ನಾವು ಮಂತ್ರಿ ಯಾಕೆ ಆಗ್ಬೇಕಂಬ ಒಂದು ಬೇಸರ ವ್ಯಕ್ತಪಡಿಸಿ ಅವರು ಹೈಕಮಾಂಡ್ ಜೊತೆ ಸಾಕಷ್ಟು ಸರಿ ಭಾಳಷ್ಟು ಮಂದಿ ಬೆಂಗಳೂರಿಗೆ ಹೋಗಿದ್ದಾರೆ. ರಮೇಶ್ ಜಾರಕಿಹೊಳಿ ಸಹ ಹೋಗಿಸಿಂದ ಮುಖ್ಯಮಂತ್ರಿ ಬದಲಾವಣೆ ಮಾಡಂತ ಹೇಳಿದಾನೆ. ಇದೇ ಮುಂದುವರೆದ್ರೆ ಯಡಿಯೂರಪ್ಪಗೆ ಅವ್ರು ತೆಗಿತಾರೆ, ಎಲ್ಲ ಹೈಕಮಾಂಡ್ದವ್ರು ತೆಗಿತಾರೆ, ಇಲ್ಲಿ ಶಾಸಕರನ್ನೆಲ್ಲ ಕೈ ಬಿಡ್ತಾರೆ. ಸಿಎಂ ಸ್ಥಾನದ ವಿಚಾರದಲ್ಲಿ ಬಿಎಸ್ವೈಗೆ ಕಾಂಗ್ರೆಸ್ ನಾಯಕ ಬೆಂಬಲ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಪಾರ್ಟಿ ಹೊರಟು ಹೋಗುತ್ತೆ ಅಂತ ಮಾಜಿ ಶಾಸಕ ಕೆಎನ್ ರಾಜಣ್ಣ ತುಮಕೂರಲ್ಲಿ ಹೇಳಿದ್ದಾರೆ. ಬಿಜೆಪಿಗೆ ಯಡಿಯೂರಪ್ಪ, ಜೆಡಿಎಸ್ಗೆ ದೇವೇಗೌಡ, ಕಾಂಗ್ರೆಸ್ಗೆ ಸಿದ್ದರಾಮಯ್ಯ 3 ಜನ ಇಲ್ಲ ಅಂದ್ರೆ ಪಾರ್ಟಿಗಳೇ ಇರೋದಿಲ್ಲ. ಈ 3 ಜನರಿಗೆ ವೋಟ್ ಸೆಳೆಯೋ ಶಕ್ತಿ ಇರೋದು ವಾಸ್ತವ ಇದು ಅಂತ ಹೇಳಿದ್ದಾರೆ ಕೆಎನ್ ರಾಜಣ್ಣ. ನೋಡಿ, ಯಡಿಯೂರಪ್ಪನವರಿಗೆ ಹೇಳೋದು ನಾವು ಯಡಿಯೂರಪ್ಪನವ್ರನ್ನ 1 ವರ್ಷ ಮುಖ್ಯಮಂತ್ರಿ ಮಾಡಿರೋದು ಅಂತ ಹೇಳಿ ಅವ್ರ ಪಾರ್ಟಿನಲ್ಲಿ ಹಿರಿಯ ಮುಖಂಡರುಗಳು ಹೇಳ್ತಾರೆ. ಯಡಿಯೂರಪ್ಪನ ಬದಲಾವಣೆ ಅವರೇನಾದರೂ ಮಾಡಿದ ಪಾರ್ಟಿನ ಹೊರಟೋಗ್ತಿರ್ತೀವಿ. ಬಿಜೆಪಿಗೆ ಯಡಿಯೂರಪ್ಪ, ದೇವೇಗೌಡ, ಜೆಡಿಎಸ್ಗೆ, ಕಾಂಗ್ರೆಸ್ಗೆ ಸಿದ್ದರಾಮಯ್ಯ, ಇವ್ರು 3 ಜನ ಇಲ್ಲ ಅಂದ್ರೆ ಆ ಪಾರ್ಟಿಗಳೇ ಇರಲ್ಲ. ಪ್ರತಿಭಟನಾ ನಿರತ ಸರ್ಕಾರಿ ವೈದ್ಯರ ಜೊತೆಗಿನ ಆರೋಗ್ಯ ಸಚಿವರ ಸಭೆ ವಿಫಲವಾಗಿದೆ. ಇಂದು ವಿಧಾನಸೌಧದಲ್ಲಿ ಪ್ರತಿಭಟನಾ ನಿರತ ವೈದ್ಯರ ಜೊತೆ ಆರೋಗ್ಯ ಸಚಿವ ಶ್ರೀರಾಮುಲು ಸಂಧಾನ ಸಭೆ ನಡೆಸಿದ್ರು. ಸಭೆಯಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್ ಹಾಗೂ ಸಚಿವ ಸುಧಾಕರ್, ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳು, ಪ್ರತಿಭಟನೆ ನಡೆಸ್ತಾ ಇರುವ ವೈದ್ಯರ ಪ್ರತಿನಿಧಿಗಳು ಕೂಡ ಇದ್ರು. ಸಭೆ ಬಳಿಕ ಮಾತನಾಡಿದ ಆರೋಗ್ಯ ಸಚಿವರು, ನಾಳೆ ವೈದ್ಯರು ತಮ್ಮ ಮುಷ್ಕರವನ್ನ ಹಿಂಪಡೆಯುವ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಆದರೆ ನಾಳೆ ಮುಷ್ಕರ ಮುಂದುವರಿಯಲಿದೆ ಅಂತ ವೈದ್ಯರು ಹೇಳ್ತಿದ್ದಾರೆ. ನಿಮ್ಮ ಪ್ರತಿಭಟನೆಯನ್ನ ಹಿಂಪಡೆಯಿರಿ ಅಂತ ಡಿಸಿಎಂ ಕೂಡ ಮನವಿಯನ್ನ ಮಾಡಿದ್ದಾರೆ. ಇವತ್ತೇನು ಮುಷ್ಕರಕ್ಕೆ ಹೋಗ್ತಾ ಇದ್ದಾರೋ ಯಾರು ದಯವಿಟ್ಟು ಮುಷ್ಕರಕ್ಕೆ ಹೋಗಬೇಡ್ರಿ, ದಯವಿಟ್ಟು ಸಂಪೂರ್ಣವಾದಂಥ ಸಹಕಾರವನ್ನು ಕೊಡುವಂಥ ಕೆಲಸ ಮಾಡಿರಿ. ಮುಖ್ಯಮಂತ್ರಿಗಳು ಆಲ್ರೆಡಿ ಅವರಿಗೆ ಆಶ್ವಾಸನೆ ಎಲ್ಲ ಆಲ್ರೆಡಿ ಅವ್ರ ಹತ್ರ ಕರೆದು ಮಾತಾಡಿದಾರ, ಸಕಾರಾತ್ಮಕವಾಗಿ ಸ್ಪಂದನೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಅವ್ರ ಹತ್ರ ಎಲ್ಲರ ಹತ್ರ ಚರ್ಚೆ ಮಾಡಿ ಅದು ಏನಾಗಿದೆ ಮೀಟಿಂಗಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡಾಗ ಅಂತಿಮವಾದಂಥ ತೀರ್ಮಾನವನ್ನು ತಗೊಂತೀವಿ. ಇನ್ನುಳಿದ 10 ಸುದ್ದಿಯನ್ನು ನೋಡೋಣ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆ ಸಂಬಂಧ ಮುಸ್ಲಿಂ ಮುಖಂಡರ ನಿಯೋಗ ಸಿಎಂ ಬಿಎಸ್ವೈ ಅವರನ್ನ ಭೇಟಿಯಾಗಿದ್ದಾರೆ. ಈ ವೇಳೆ ಬಂಧನಕ್ಕೊಳಗಾಗಿರೋ ಕೆಲ ಅಮಾಯಕರನ್ನ ಬಿಡುಗಡೆ ಮಾಡುವಂತೆ ಮುಸ್ಲಿಂ ಮುಖಂಡರು ಮನವಿಯನ್ನ ಮಾಡಿದ್ದಾರೆ. ಮೌಲಾನಾ ಸಗೀರ್ ಅಹಮದ್ ರಶೀದ್ ನೇತೃತ್ವದಲ್ಲಿ ನಿಯೋಗ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದೆ. ಸಭೆಯಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಡಿಜಿಪಿ ಪ್ರವೀಣ್ ಸೂದ್, ಬೆಂಗಳೂರು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಭಾಗವಹಿಸಿದ್ರು. ಗಲಭೆ ಮಾಡಿರೋರಿಗೆ ಕಠಿಣ ಶಿಕ್ಷೆ ಕೊಡಿ, ಆದ್ರೆ ಬಂಧನಕ್ಕೆ ಒಳಗಾದ ಕೆಲ ಅಮಾಯಕರನ್ನ ಬಿಡುಗಡೆ ಮಾಡಿ, ಅಲ್ಲದೆ ಅವಹೇಳನಕಾರಿ ಪೋಸ್ಟ್ಗಳನ್ನ ಹಾಕುವವರ ವಿರುದ್ಧವೂ ಕ್ರಮ ಕೈಗೊಳ್ಳಿ ಅಂತ ಮುಸ್ಲಿಂ ನಿಯೋಗ ಸಿಎಂಗೆ ಮನವಿ ಮಾಡಿದೆ. ಬಾಗಲಕೋಟೆಯ ಹಾಸ್ಟೆಲ್ನಲ್ಲಿ ಸಮರ್ಪಕ ಊಟ ಕೊಡ್ತಿಲ್ಲ ಅಂತ ವಿದ್ಯಾರ್ಥಿನಿಯರು ಶಾಸಕರಿಗೆ ದೂರು ಕೊಟ್ಟಿದ್ದಾರೆ. ಶಾಸಕ ವೀರಣ್ಣ ಚರಂತಿಮಠ ಬೆಳಗ್ಗೆಯಿಂದ ನಗರದ ಅಲ್ಪಸಂಖ್ಯಾತರ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ವಿದ್ಯಾರ್ಥಿನಿಯರು ತಮ್ಮ ಅಳಲು ತೋಡಿಕೊಂಡ್ರು. ಪುಸ್ತಕ, ಬ್ಯಾಗ್ ಕಳುವಾಗಿರೋ ಬಗ್ಗೆ ಗೋಳು ಹೇಳಿಕೊಂಡ್ರು. ಹಾಸ್ಟೆಲ್ನ ಮಹಿಳಾ ವಾರ್ಡನ್ ವಿರುದ್ಧ ದೂರು ಕೊಟ್ಟರು. ಈ ವೇಳೆ ಸಿಟ್ಟಾದ ಶಾಸಕರು ಮಹಿಳಾ ವಾರ್ಡನ್ನ ಕರೆಸಿ ಸ್ಥಳದಲ್ಲೇ ಎಚ್ಚರಿಕೆ ಕೊಟ್ಟರು. ಮಕ್ಕಳಿಗೆ ಊಟ ಸಹಿತ ಸಮರ್ಪಕ ಸೌಲಭ್ಯ ನೀಡಲು ಸೂಚನೆಯನ್ನು ನೀಡಿದ್ದಾರೆ.
170 ಹುಡುಗಿಯರು ಇದಾರೆ ಈಗ ಲಗೇಜ್ರಿ ನೀವು ಸಾಮಾನು ಹುಡುಗಿಯರ ಒಳಗೆ ಇದ್ದಾಗ ತೊಳ್ಕೊಂಡ್ರಿ ಜವಾಬ್ದಾರಿ ತಿಪ್ಪೆ ಆಗ್ಯದ ಹಾಸ್ಟೆಲ್ ಅನ್ನೋದು ತಿಪ್ಪೆ ಆಗ್ಯದ ಹಿಂಗೆ ನೋಡ್ತೀರಿ ಪಗಾರ ತಗೋತೀರಿ ಹೊರತು ಕೆಲಸ ಆಗಂಗಿಲ್ಲ. ಸಿಎಂ ಬಿಎಸ್ವೈ ನೇತೃತ್ವದ ಸಚಿವ ಸಂಪುಟ ಸಭೆ ನಡೆಯಿತು. ಸಭೆಯಲ್ಲಿ ಡ್ರಗ್ಸ್ ದಂಧೆಗೆ ಇನ್ನಷ್ಟು ಕಡಿವಾಣ ಹಾಕೋದು, ಸ್ಯಾಂಡಲ್ವುಡ್ ನಂತರ ರಾಜಕಾರಣಿಗಳ ಡ್ರಗ್ಸ್ ದಂಧೆ ಚರ್ಚೆ, ಬೆಂಗಳೂರಿನ ಪ್ರಮುಖ ಪಬ್ ಬಾರ್ಗಳ ಮೇಲೆ ನಿಗಾ ವಹಿಸಲು ತಂಡ ರಚನೆ ಬಗ್ಗೆ ಮಹತ್ವದ ಚರ್ಚೆ ನಡೀತಾ ಇದೆ. ಉದ್ಯಮಿಗಳ ಡ್ರಗ್ಸ್ ಜಾಲದ ಬಗ್ಗೆಯೂ ಚರ್ಚೆ ಮಾಡಲಾಯಿತು. ಈ ಬಗ್ಗೆ ವಿಶೇಷ ತನಿಖಾ ತಂಡ ರಚಿಸುವ ಸಾಧ್ಯತೆ. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನುವ ಗುಸುಗುಸು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಫುಲ್ ಆಕ್ಟಿವ್ ಆಗಿದ್ದು ಸೈಲೆಂಟ್ ಆಗಿ ಸಿಎಂ ಗಾದಿಗೆ ಸ್ಕೆಚ್ ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಪಾಲರನ್ನ ಭೇಟಿ ಮಾಡಿದ್ದ ಜಗದೀಶ್ ಶೆಟ್ಟರ್ ದೆಹಲಿಯಲ್ಲೂ ಒಳಗೊಳಗೆ ಕಾರ್ಯತಂತ್ರ ಮಾಡ್ತಿದ್ದಾರಾ ಅನ್ನುವ ಅನುಮಾನ ಇದೆ. ಈ ಬಗ್ಗೆ ಸಂತೋಷ್ ಡಿವಿಎಸ್ ಜೋಶಿ ಜೊತೆಯೂ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಚರ್ಚೆ ವೇಳೆ ಸಿಎಂ ಹಾಗೂ ಸಿಎಂ ಪುತ್ರನ ವಿರುದ್ಧ ವರದಿ ಸಲ್ಲಿಸಿದ್ರ ಅನ್ನುವ ಅನುಮಾನ ಇದೆ. ಒಂದ್ ವೇಳೆ ನಾಯಕತ್ವ ಬದಲಾವಣೆ ಆಗೋದಾದ್ರೆ ಲಿಂಗಾಯತ ಟ್ರಂಪ್ ಕಾರ್ಡ್ ಬಳಸಿ ಗದ್ದುಗೇರಲು ಶೆಟ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಕೊರೋನಾ ಟೈಮಲ್ಲಿ ಸಿಎಂ ಯಡಿಯೂರಪ್ಪಗೆ ಡಬಲ್ ಟೆನ್ಷನ್ ಶುರುವಾಗಿದೆ. ತನ್ನದೇ ಸಂಪುಟದ ಸಚಿವರಿಂದ ತಲೆ ಬಿಸಿ ಹೆಚ್ಚಾಗಿದೆ. ಖಾತೆ ಬದಲಾವಣೆ, ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಾತಿ ಬೇಡಿಕೆ ಈಡೇರಿಸದಿದ್ರೆ ರಾಜೀನಾಮೆ ಕೊಡುವುದಾಗಿ ಸಚಿವ ಶ್ರೀರಾಮುಲು ಪಟ್ಟು ಹಿಡಿದಿದ್ದಾರಂತೆ. ಆರೋಗ್ಯ ಇಲಾಖೆಗೆ ಗುಡ್ ಬೈ ಹೇಳಲು ರೆಡಿಯಾಗಿರೋ ಶ್ರೀರಾಮುಲು ಕಾರಜೋಳ ಬಳಿ ಇರೋ ಸಮಾಜ ಕಲ್ಯಾಣ ಖಾತೆ ಕೇಳಿದ್ದಾರಂತೆ. ಜೊತೆಗೆ ತಮ್ಮ ಸಮುದಾಯಕ್ಕೆ 7.3ರಷ್ಟು ಮೀಸಲಾತಿಗಾಗಿ ಸೆಪ್ಟೆಂಬರ್ 21ರವರೆಗೂ ಡೆಡ್ಲೈನ್ ಕೊಟ್ಟಿದ್ದಾರಂತೆ. ಇದಕ್ಕೆ ವಾಲ್ಮೀಕಿ ಸ್ವಾಮೀಜಿಗಳ ಮೂಲಕ ಒತ್ತಡ ಹಾಕ್ತಿದ್ದಾರಂತೆ. ತಾವೊಬ್ಬರೇ ಅಲ್ಲದೆ ವಾಲ್ಮೀಕಿ ಸಮಾಜದ ಶಾಸಕರು ರಾಜೀನಾಮೆ ಕೊಡುವ ಬೆದರಿಕೆಯನ್ನ ಹಾಕಿದ್ದಾರಂತೆ. ಹೀಗಾಗಿ ಸಚಿವ ಶ್ರೀರಾಮುಲು ನಡೆ ನಿಗೂಢವಾಗಿದ್ದು ಸಿಎಂ ಯಡಿಯೂರಪ್ಪ ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ. ಇನ್ನುಳಿದ ಸುದ್ದಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ 5 ಪ್ರಮುಖ ಸುದ್ದಿಯನ್ನ ಒಂದೊಂದೇ ನೋಡ್ತಾ ಹೋಗೋಣ. ಚೀನಾ ಬೇಹುಗಾರಿಕೆ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದು ದೇಶ ಇನ್ನೊಂದು ದೇಶದ ಗೂಢಚಾರಿಗೆ ಹತ್ತಿಕ್ಕಬೇಕು. ಕೇಂದ್ರ ಸರ್ಕಾರ ಗೂಢಚಾರಿಗಳನ್ನ ಪತ್ತೆ ಹಚ್ಚಿ ಬಲಿ ಹಾಕಬೇಕು ಅಂತ ಹೇಳಿದ್ದಾರೆ. ಏನೋ ಶಿರಾ ಬೈ ಎಲೆಕ್ಷನ್ ಕಾಂಗ್ರೆಸ್ ಟಿಕೆಟ್ ಬಗ್ಗೆ ಇನ್ನೂ ಚರ್ಚೆ ಮಾಡಿಲ್ಲ, ನಾಳೆ ಸಭೆ ಕರೆದಿದ್ದೇವೆ ಅಂತ ಮಾಹಿತಿ ಕೊಟ್ಟರು. ಅವರ ಸ್ಥಳಗಳು ಅದನ್ನ ಕೇಂದ್ರ ಸರ್ಕಾರ ಹತ್ತಿಕ್ಬೇಕು, ಅವರಿಗೆ ಅವ್ರನ್ನ ಬಲಿ ಹಾಕಬೇಕು. ಉಪಚುನಾವಣೆಗೆ ಇನ್ನು ಚರ್ಚೆ ಮಾಡಿದ್ದೇನೆ. ನಾಳೆ ಅವರ ಸ್ಥಳಗಳು ಅದನ್ನ ಕೇಂದ್ರ ಸರ್ಕಾರ ಹತ್ತಿಕ್ಬೇಕು, ಅವರಿಗೆ ಅವ್ರನ್ನ ಬಲಿ ಹಾಕಬೇಕು. ಉಪಚುನಾವಣೆಗೆ ಇನ್ನು ಚರ್ಚೆ ಮಾಡಿದ್ದೇನೆ. ನಾಳೆ ಯುಪಿಎ ಸರ್ಕಾರದ ಅವಧಿಯಲ್ಲಿ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ದೇಶವ್ಯಾಪಿ ನಡೆದಿದ್ದ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಈಗ ರಾಜಕೀಯ ತಿರುವು ಪಡೆದಿದೆ. ಭ್ರಷ್ಟಾಚಾರ ಆಂದೋಲನ ರೂಪಿಸಿದ್ದ ಐಎಸಿಯನ್ನ ಹುಟ್ಟುಹಾಕಿದ್ದೇ ಬಿಜೆಪಿ. ಆರ್ಎಸ್ಎಸ್ ಅಂತ ಐಎಸಿಯ ಕೋರ್ ಮೆಂಬರ್ ಆಗಿದ್ದ ವಕೀಲ ಪ್ರಶಾಂತ್ ಭೂಷಣ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಇದಕ್ಕೆ ಟ್ವೀಟ್ ಮೂಲಕ ಪ್ರತಿಕ್ರಿಯೆ ಕೊಟ್ಟಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಐಎಸಿ ಎಎಪಿಯ ಬಣ್ಣ ಬಯಲಾಗಿದೆ ಅಂತ ಹೇಳಿದ್ದಾರೆ. ಇದು ನಮಗೆ ಮೊದಲೇ ಗೊತ್ತಿದ್ದ ಸತ್ಯ. ಐಎಸಿ ಆಂದೋಲನ ಮತ್ತು ಆಮ್ ಆದ್ಮಿ ಪಕ್ಷ ಎರಡನ್ನೂ ಆರ್ಎಸ್ಎಸ್ ಮತ್ತು ಬಿಜೆಪಿ ಹುಟ್ಟು ಹಾಕಿರೋ ಸಂಗತಿ ನಮಗೆ ಗೊತ್ತಿತ್ತು. ಆಮ್ ಆದ್ಮಿಯ ಸಂಸ್ಥಾಪಕರೊಬ್ಬರೇ ಈಗ ಇದನ್ನ ಖಚಿತಪಡಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಇದು ವಿಜ್ಞಾನದ ಮತ್ತೊಂದು ಕೌತುಕ. ಭೂಮಿಗೆ ಅತ್ಯಂತ ಸಮೀಪದ ಗ್ರಹವೆನಿಸಿಕೊಂಡರೂ ಶುಕ್ರನಲ್ಲಿ ಜೀವದ ಸುಳಿವು ಸಿಕ್ಕಿದೆ. ಶುಕ್ರ ಗ್ರಹದಲ್ಲಿ ಜೀವದ ಸುಳಿವು ಪತ್ತೆಯಾಗಿದ್ದು ವಿಜ್ಞಾನಿಗಳಲ್ಲಿ ಕುತೂಹಲ ಗರಿಗೆದರಿದೆ. ಹಾಗೆ ಶುಕ್ರ ಗ್ರಹದಲ್ಲಿ ಯಾವುದೇ ಜೀವ ಪತ್ತೆಯಾಗಿಲ್ಲ, ಬದಲಾಗಿ ಜೀವಿಗಳಿಂದ ಸೃಷ್ಟಿಯಾಗಿರುವ ಅನಿಲ ಅಸ್ತಿತ್ವದಲ್ಲಿರುವುದು ಬೆಳಕಿಗೆ ಬಂದಿದೆ. ಆ ಗ್ರಹದ ಮೇಲಿರುವ ತೀವ್ರದ ತರಹದ ಆಸಿಡ್ ಯುಕ್ತ ಮೋಡಗಳಲ್ಲಿ ಪಾಪ್ಸ್ಪೇನ್ ಗ್ಯಾಸ್ ಪತ್ತೆಯಾಗಿದೆ. ಈ ಮೂಲಕ ದೊಡ್ಡ ಕುತೂಹಲ ಗರಿಗೆದರಲು ಕಾರಣವಾಗಿದೆ. ಭೂಮಿಯಲ್ಲಿರುವ ಫಾಸ್ಫೈನ್ ಅನಿಲದ ಗುಣಗಳನ್ನ ನೋಡಿದ್ರೆ ವೀನಸ್ನಲ್ಲಿ ಜೀವ ಇರಬಹುದು ಅನ್ನುವ ಸಾಧ್ಯತೆಗಳು ಹೆಚ್ಚಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂಸತ್ತಿನ ಅಧಿವೇಶನದಲ್ಲಿ ಲಡಾಖ್ ಗಡಿ ತಕರಾರಿನ ಕುರಿತು ಮಾತಾಡಿದ್ದಾರೆ. ಚೀನಾದೊಂದಿಗಿನ ಸುದೀರ್ಘ ಲಡಾಖ್ ಘರ್ಷಣೆಯ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಲಡಾಖ್ ಸಂಘರ್ಷ ಆರಂಭವಾದಾಗಿನಿಂದಲೂ ಭಾರತೀಯ ರಕ್ಷಣಾ ಪಡೆಗಳ ಇದುವರೆಗಿನ ಸಿದ್ಧತೆ, ಸರ್ಕಾರ ಕೈಗೊಂಡಿರುವ ಕ್ರಮಗಳು, ಮಿಲಿಟರಿ ಮತ್ತು ರಾಜತಾಂತ್ರಿಕ ಮಾತುಕತೆಗಳ ಪರಿಣಾಮಗಳು, ಹೀಗೆ ಲಡಾಖ್ ಸಂಘರ್ಷದ ಸಂಪೂರ್ಣ ಮಾಹಿತಿಯನ್ನ ರಾಜನಾಥ್ ಸಿಂಗ್ ಕೊಟ್ಟಿದ್ದಾರೆ.
लेकिन इसके बाद चाइना ने इस कार्रवाई को आगे बढ़ाने पर सहमति नहीं जताई। इसके कारण कई जगहों पर चाइना तथा भारत के बीच एलएसी परसेप्शंस में ओवरलैप है। इन क्षेत्रों में तथा बॉर्डर के कुछ अन्य इलाकों में दूसरे समझौतों के आधार पर दोनों की सेनाएं फेस ऑफ आज की स्थिति का समाधान निकालती हैं, जिससे कि शांति कायम हो। इससे पहले कि मैं सदन को वर्तमान स्थिति के बारे में बताऊं, अध्यक्ष महोदय, मैं यह बताना चाहता हूं कि सरकार की विभिन्न इंटेलिजेंस एजेंसीज के बीच कोऑर्डिनेशन का एक इलेबोरेट और टाइम टेस्टेड मैकेनिज्म है, जिसमें सेंट्रल आर्म पुलिस फोर्सेज और तीनों हमारी आर्म्ड फोर्सेज की इंटेलिजेंस एजेंसीज भी शामिल हैं। टेक्निकल और ह्यूमन इंटेलिजेंस को लगातार कोऑर्डिनेटेड तरीके से इकट्ठा किया जाता है तथा आर्म्ड फोर्सेज से उनके डिसीजन मेकिंग के लिए भी शेयर किया जाता है। ದೇಶದಲ್ಲಿ ಮಹಾಮಾರಿ ಕೊರೋನಾ ಸೋಂಕಿಗೆ ಜನ ರೋಸ್ ಹೋಗಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಂದು ಸೋಂಕು ಸಾಥ್ಕೊಂಡಿದೆ. ನೇತ್ರ ತಜ್ಞರಿಗೆ ಕೊರೋನಾ ಸೋಂಕಿನ ಭಯ ಕಾಡ್ತಾ ಇದೆ. ಕೋವಿಡ್ಗೂ ಮದ್ರಾಸ್ ಐಗೂ ವಿಶೇಷ ಕನೆಕ್ಷನ್ ಇದೆ ಅಂತ ಹೇಳಲಾಗ್ತಾ ಇದೆ. ಮದ್ರಾಸ್ ಐ ಬಂದವರಲ್ಲೂ ಕೊರೋನಾ ಕಂಡು ಬರ್ತಾ ಇದೆ. ಕಂಜಕ್ಟಿವ್ ಮದ್ರಾಸ್ ಐ ಕೂಡ ಕೋವಿಡ್ ಲಕ್ಷಣವಾಗಿದೆಯಂತೆ. ಪ್ರತಿ 10 ಮದ್ರಾಸ್ ಐ ರೋಗಿಯಲ್ಲಿ ಒಬ್ಬರಿಗೆ ಕೊರೋನಾ ಪಾಸಿಟಿವ್ ಬರ್ತಿದೆಯಂತೆ. ಈಗ ಕೊರೋನಾ ಟೆಸ್ಟ್ ಮಾಡಿಸೋದು ಕಡ್ಡಾಯ ಆಗಿದೆ. ಕಣ್ಣಿನ ಸಮಸ್ಯೆ ಇದ್ದವರಲ್ಲಿ ಕಣ್ಣಿನ ಮೂಲಕ ಬಹುಬೇಗ ದೇಹದೊಳಗೆ ವೈರಸ್ ಸೇರ್ತಾ ಇದೆ. ಕಣ್ಣು ಕೆಂಪಾಗುವುದು, ಉರಿ, ನೀರು ತುಂಬುವುದು ಇದರ ಲಕ್ಷಣವಾಗಿದೆ. ಈ ಲಕ್ಷಣಗಳಿದ್ದವರು ನೇತ್ರ ತಜ್ಞರನ್ನ ಭೇಟಿ ಮಾಡಿ, ಜೊತೆಗೆ ಬೇಗನೆ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಿ. ಮಳೆಗಾಲದ ಈ ಸಂದರ್ಭದಲ್ಲಿ ಈ ಒಂದು ವೈರಸ್ ಹೆಚ್ಚು ಹರಡುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಒನ್ ಪರ್ಸನ್ದಿಂದ ಅನದರ್ ಪರ್ಸನ್ ಥ್ರೂ ಡ್ರಾಪ್ಲೆಟ್ ಇನ್ಫೆಕ್ಷನ್. ಡ್ರಾಪ್ಲೆಟ್ ಅಂದ್ರೆ ಹಿಂಗೆ ಪರ್ಸನ್ ಕೆಮ್ಮಿದ್ರೆ, ಸೀನಿದ್ರೆ ಅದೆಲ್ಲ ಕಣ್ಣಿನ ನಮ್ಮ ಫೇಸಿಗೆ ಸಿಡಿದ್ರೆ ಅದು ಬರುತ್ತೆ. ಕಣ್ಣಿಗೆ ನಾವು ಸರ್ಫೇಸ್ ಮುಟ್ಟಿ ನಮ್ಮ ಕಣ್ಣು ಅಥವಾ ಫೇಸು ಮುಟ್ಕೊಂಡ್ರೆ ಅದರಿಂದನೂ ಬರೋ ಚಾನ್ಸಸ್ ಇದೆ. ಆಮೇಲೆ ರಿಸ್ಕ್ ಫ್ಯಾಕ್ಟರ್ಸ್, ಯಾರ್ಯಾರು ರಿಸ್ಕ್ ಫ್ಯಾಕ್ಟರ್ಸು ಯಾರಿಗೆ ತುಂಬ ಬರೋ ಚಾನ್ಸಸ್ ಇದೆ ಅಂದ್ರೆ ಓಲ್ಡ್ ಏಜ್ ಇದ್ದರೆ, ಆಮೇಲೆ ಪೀಪಲ್ಲು ಲಿವಿಂಗ್ ಇನ್ ದ ಕಂಜೆಸ್ಟೆಡ್ ಏರಿಯಾದಲ್ಲಿದ್ದರೆ, ಆಮೇಲೆ ಇಮ್ಯುನೋ ಕಾಂಪ್ರಮೈಸ್ ಪೇಷಂಟ್ ತುಂಬ ವೀಕ್ ಇದ್ದರೆ, ರೀನಲ್ ಡಿಸೀಸಸ್ಸು, ಲಿವರ್ ಡಿಸೀಸಸ್ಸು, ಲಂಗ್ ಡಿಸೀಸಸ್ ಇದ್ದರೆ, ಆಮೇಲೆ ಒಬೆಸಿಟಿ ಪೇಷಂಟಲ್ಲಿದ್ದರೆ, ಆಮೇಲೆ ಡಯಾಬಿಟಿಸ್ ಪೇಷಂಟಲ್ಲಿದ್ದರೆ ಅವರಿಗೆ ತುಂಬ ಬರೋ ಚಾನ್ಸಸ್ ಇದೆ. ಅದರ್ ದೆನ್ ದಟ್ ಹೆಲ್ತ್ ವರ್ಕರ್ಸ್ಗೆ ತುಂಬ ಬರೋ ಚಾನ್ಸಸ್ ಇದೆ. ಇದು ಈ ಹೊತ್ತಿನ 30 ಮಿನಿಟ್ಸ್ 30 ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.